ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಡಿದ್ದನ್ನ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅವರ ಬೆಕ್ಕು ಸಿನಿಮಾಗೆ ಮೊದಲ ಬಾರಿಗೆ ನನಗೆ ಸಂಗೀತ ಮಾಡುವಂತಹ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಅದು 2015ನಲ್ಲಿ. ಆ ಒಂದು ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಒಂದು ಹಾಡಿಗೆ ನಾನೇ ಹಾಡಿದ್ದೆ, ತಳಮಳದ ಮಳೆಯಲ್ಲಿ ಅಂತ ಅವರ ಸಾಹಿತ್ಯಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಆ ಒಂದು ಜರ್ನಿ ಇವಾಗ 8ನೇ ಸಿನಿಮಾ ಅವರ ಒಂದು ನಿರ್ದೇಶನದಲ್ಲಿ ಮಾಡ್ತಾ ಇರುವಂತ ನಾನು ಸಂಗೀತ ನಿರ್ದೇಶನವನ್ನ. ಮೊದಲಿಗೆ ತುಂಬಾ ಖುಷಿ ಆಗೋದು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ತುಂಬಾ ಸ್ವಾತಂತ್ರ್ಯವನ್ನ ಕೊಡ್ತಾರೆ, ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅನ್ನುವಂಥ ಏನಿದೆ ಲಿಮಿಟೇಷನ್ಸ್, ಅದರಲ್ಲಿ ಕೆಲವೊಂದು ಮಾತ್ರ ಅವ್ರು ಮುಂಚೆನೆ ಹೇಳ್ತಾರೆ, ಈ ತರ ಇರಬೇಕು, ಹೀಗಿದ್ರೆ ಆ ಒಂದು ಸಿನಿಮಾದ ಕಥೆಗೆ ಊಟಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಕಂಪೋಸಿಷನ್ ಇರಲಿ, ಮತ್ತೆ ಯಾವ ಸಂದರ್ಭ, ಇಡೀ ಸಿನಿಮಾವನ್ನ ಸಂಪೂರ್ಣ ಈ ತರ ಇರುತ್ತೆ ಸಿನಿಮಾ ಅನ್ನೋದನ್ನ ಕಥೆಯನ್ನ ಹೇಳಿ ನಮ್ಗೆ ಒಂದಷ್ಟು 2-3 ಕಂಪೋಸ್ ಮಾಡಿ ನಾನು ಅವ್ರಿಗೆ ಕೇಳಿಸಿದಾಗ ಅವ್ರು ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅವರು ಸಾಹಿತ್ಯವನ್ನ ಬರೆದು ಸಂಗೀತವನ್ನ ಮಾಡೋದಕ್ಕೇನೆ ಹೆಚ್ಚು ನಾನು ಕೊಟ್ಟಿರೋದವರು. ಈ ಒಂದು ಜರ್ನಿನಲ್ಲಿ ತುಂಬಾನೇ ಕಲ್ತಿದ್ದೀನಿ ಅವರ ಜೊತೆನಲ್ಲಿ. ಈ ಒಂದು ಸಿನಿಮಾದಲ್ಲಿ ಮಹಾಕವಿಯಲ್ಲಿ ನಾನು ಕಂಡ್ಕೊಂಡಂತೆ 9ನೇ ಶತಮಾನದಲ್ಲಿ ಯಾವ್ಯಾವ್ದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇರಲಿಲ್ಲ, ಅದನ್ನೆಲ್ಲ ಉಪಯೋಗಿಸ್ಬೇಡಿ ಅಂತ ಫಸ್ಟೇ ಹೇಳಿದ್ರು. ಯಾವುದನ್ನು ಉಪಯೋಗಿಸಬಹುದು ನೋಡಿ, ಮತ್ತೆ ತುಂಬಾ ಸಿಂಪಲ್ ಆಗಿರ್ಬೇಕು. ಆ ಒಂದು ಕಾಲಘಟ್ಟದಲ್ಲಿ ಯಾವ ರೀತಿಯಾದಂತಹ ಒಂದು ಹಾಡನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ರೀತಿಯಲ್ಲೇ ಇರಬೇಕು ಅನ್ನೋವಂಥದ್ದು ಅವರ ಆಶಯ ಆಗಿತ್ತು. ಆ ಆಶಯಕ್ಕೆ ಧಕ್ಕೆ ಬಾರದಂಗೆ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಮತ್ತು ನನ್ನ ಅದೃಷ್ಟ ಅನ್ಕೊಳ್ತೀನಿ, ಈ ಸಿನಿಮಾದಲ್ಲಿ ಇಷ್ಟೆಲ್ಲ ಸಿನಿಮಾಗಳು ಅವರ ಅಂಡರ್ ನಾನು ಕೆಲಸ ಮಾಡಿರೋದ್ರಲ್ಲಿ ಇದೊಂದು ಸ್ವಲ್ಪ ವಿಭಿನ್ನ ಯಾಕಿತ್ತು ಅಂತಂದ್ರೆ, ಇದರಲ್ಲಿ ಪಂಪನ ಕಾವ್ಯಕ್ಕೆ ಒಂದು ಕಂಪೋಸ್ ಮಾಡುವಂಥದ್ದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ಯಾಕೆಂದರೆ ಅದು ಹಳೆಯ ಮಟ್ಟುಗಳು ರೀತಿಯಲ್ಲಿ ಬರಬೇಕು ಅನ್ನೋಂಥದ್ದು, ಮತ್ತು ಆ ಪದಗಳನ್ನು ಹೇಳೋದೇನೆ ನಮಗೆ ಕಷ್ಟ. ಅದನ್ನ ಬಹಳ ಚೆನ್ನಾಗಿ ಅವರು ಇದು ಹೀಗೆ ಇರಬೇಕು, ಇದು ಇಲ್ಲಿ ಕಟ್ ಆಗಬೇಕು, ಇಲ್ಲಿ ಶುರು ಆಗಬೇಕು, ಮತ್ತು ಈ ಯಾವುದರಲ್ಲಿ ಪ್ರೊನೌನ್ಸಿಯೇಷನ್ ಇರಬೇಕು. ಒಂದು ಚೂರು ತಪ್ಪಾದ್ರೂ ಕೂಡ ಆದಿಕವಿ ಪಂಪನಿಗೆ ಅವರ ಕಾವ್ಯಕ್ಕೆ ಅವರ ಒಂದು ಇದಕ್ಕೆ ತಪ್ಪು ಮಾಡ್ದಂಗೆ ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅವರು ಪ್ರತಿಯೊಂದನ್ನು ಬರೆದು ಅದನ್ನ ಆಡಿಯೋದಲ್ಲಿ ಅವರು ಹೇಳಿ ಯಾವ ತರ ಇರಬೇಕು, ಯಾವ ತರ ಉಚ್ಚಾರಣೆ ಇರಬೇಕು, ಮಹಾಪ್ರಾಣ ದೀರ್ಘ ಎಲ್ಲನ ಹೇಳ್ಕೊಟ್ಟು ಅದಾದ ನಂತರ ಅದನ್ನ ಕಂಪೋಸ್ ಮಾಡಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅಂಡ್ ಥ್ಯಾಂಕ್ಸ್ ಹೇಳ್ತೀನಿ, ಯಾಕೆಂದ್ರೆ ಮೊದಲನೇ ಆದಿಕವಿಯ ಆ ಸಾಲುಗಳನ್ನ ನೋಡೋದು, ಕೇಳೋದು, ಓದೋದೇ ಒಂದು ರೋಮಾಂಚನ. ಅದಕ್ಕೆ ಒಂದು ಸಣ್ಣ ಮಟ್ಟದಲ್ಲಿ ನನ್ನ ಒಂದು ಪ್ರಯತ್ನವನ್ನ ಮಾಡುವಂತ ಅವಕಾಶವನ್ನ ಕೊಟ್ರಲ್ಲ, ಅದು ನನ್ಗೆ ತುಂಬಾನೇ ಯಾವಾಗಲೂ ನಾನು ಅವ್ರಿಗೆ ಋಣಿಯಾಗಿರ್ತೀನಿ. ಅಂಡ್ ಈ ಒಂದು ಹಾಡನ್ನ ಹಾಡಿದ್ದು ನಮ್ಮ ಎಲ್ಲರ ಬಹಳ ಇಷ್ಟವಾದಂತಹ ಪ್ರಖ್ಯಾತ ಗಾಯಕರು ರಾಜೇಶ್ ಕೃಷ್ಣನ್ ಅವರು ಹಾಡನ್ನ ಹಾಡಿರೋದು. ಅದರ ಸಾಹಿತ್ಯವನ್ನ ಸರ್ ಅವರೇ ಬರೆದಿದ್ದಾರೆ. ಮನುಷ್ಯ ಜಾತಿ ದಾನದೇವರಂ ಆ 2 ಸಾಲುಗಳನ್ನ ಪಂಪಂದಿಟ್ಕೊಂಡು ಇನ್ನು ಉಳಿದ ಅದ್ಭುತವಾದಂತಹ ಸಾಲನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ನೀವೆಲ್ಲರೂ ಕೇಳಿದ್ದೀರಾ ಜಾತಿ ಧರ್ಮ ಎಲ್ಲ ಇವಾಗ ಏನ್ ನಡೀತಾ ಇದೆ ಅಂತ. ಅಂಡ್ ಇಡೀ ಸಿನಿಮಾದಲ್ಲಿ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ನಮ್ಗೆ ರೀರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ರೋಮಾಂಚನ ಆಗ್ತಾ ಇತ್ತು. ಒಂದೊಂದು ಡೈಲಾಗ್ಸ್, ಒಂದೊಂದು ಸನ್ನಿವೇಶಗಳು ಇವಾಗಿನ ಕಾಲದಲ್ಲಿ ಈಗ ಏನ್ ನಾವು ನೋಡ್ತಿದೀವೋ ಅದೇ ರಾಜಕೀಯ ವ್ಯವಸ್ಥೆ, ಅದನ್ನೇ ಅವ್ರು ಎಷ್ಟು ಚೆನ್ನಾಗಿ ವಿಡಂಬನೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಂಗೆ ತುಂಬಾನೇ ಮ್ಯೂಸಿಕ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಡೈಲಾಗ್ಸ್ ಇವಾಗ ಹಾಗೆ ನಡೀತಾ ಇದೆ ಅಲ್ವಾ ಅಂತ ಅನಿಸ್ತಾ ಇತ್ತು. ಅಷ್ಟು ಅದ್ಭುತವಾದಂತಹ ಚಿತ್ರಕ್ಕೆ ನನ್ನನ್ನ ಸಂಗೀತಕ್ಕೆ ಆಯ್ಕೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಅಂಡ್ ಆ ಮಟ್ಟುಗಳನ್ನ ಹಾಡಿರೋದು ಸಂತೋಷ್ ದೇವ್ ಅನ್ನುವಂಥ ಒಬ್ಬ ಉದಯೋನ್ಮುಖ ಗಾಯಕರು, ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಸರ್. ಸೊ ಇವರಿಬ್ರು ಈ ಚಿತ್ರದಲ್ಲಿ ಹಾಡಿದ್ದಾರೆ. ನನ್ನ ಹತ್ರ ಹಾಡ್ಸಿಲ್ಲ ಸರಿ, ಬರೀ ರೆಕಾರ್ಡಿಂಗ್ ಅಲ್ಲಿ ಮಾತ್ರ ಬಿಟ್ಸ್ ಹಾಡಿದ್ದೀನಿ. ಹಾಗೇನೆ ಇವತ್ತಿನ ಒಂದು ವಿಶೇಷವಾದಂತಹ ಹಾಡುಗಳ ಬಿಡುಗಡೆಗೆ ನನ್ನ ಪ್ರೀತಿಯ, ನಾನು ಅವ್ರನ್ನ ಅಣ್ಣವರು ಅಂತಾನೆ ಕರೆಯೋದು, ಅವ್ರ ಅಕ್ಕವ್ರೆ ಅಂತ ಇರ್ತಾರೆ, ಅಷ್ಟು ಅದ್ಭುತವಾದಂತಹ ಬಾಂಧವ್ಯ ಇದೆ ನಮ್ಮ ಅವರ ಫ್ಯಾಮಿಲಿನಲ್ಲಿ ಕೂಡ, ಅವರ
ಗೀತಾ ಅರ್ಜುನ್ ಇರ್ಬೋದು, ಅವ್ರ ಅಮ್ಮ ಇರ್ಬೋದು, ಮಗಳು ಇರ್ಬೋದು, ಅವರೆಲ್ಲರೂ ನನಗೆ ಒಂದು ಕುಟುಂಬದ ರೀತಿಯಲ್ಲೇ. ಅಪ್ಪಾಜಿಯವ್ರ ಮನೆ ಹೇಗೋ ಅದೇ ಥರನೇ ಅರ್ಜುನ್ ಅವ್ರ ಮನೆ ಕೂಡ. ಅವರು ಇವತ್ತು ಬರ್ತಾರೆ ಅಂತ ಸರ್ ಹೇಳಿದಾಗ ಆ್ಯಕ್ಚುಲಿ ಅಪ್ಪಾಜಿ ಫಸ್ಟೇ ಮಾತಾಡ್ಕೊಂಡ್ಬಿಟ್ಟಿದ್ರು, ನಂಗೆ ಗೊತ್ತಿರಲಿಲ್ಲ. ಅರ್ಜುನ್ ಜನ್ಯ ಅವ್ರು ಬರ್ತಾ ಇದ್ರಂದ್ರೆ ತುಂಬಾ ಖುಷಿ ಆಯಿತು. ಒಂದು ದೊಡ್ಡ ಸರ್ಪ್ರೈಸ್ ನನಗೆ ಅಪ್ಪಾಜಿ ಕೊಟ್ಟಿದ್ದು, ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಯಾಕೆಂದರೆ ನನ್ನ ಆ ಜರ್ನಿನಲ್ಲಿ ಬಹಳ ಅದ್ಭುತವಾದಂಥ ಹಾಡುಗಳನ್ನು ಅರ್ಜುನ್ ಅವ್ರ ಜನ್ಯ ಅವ್ರು ಕೊಟ್ಟಿದ್ದಾರೆ. ಮಧುರಾಪಿಸ್ ಮಾತಿಗೆ ಇರ್ಬೋದು, ಚುಟ್ಟು ಚುಟ್ಟು ಇರ್ಬೋದು, ನೀರಿಗೆ ಬಾರೆ ಇರ್ಬೋದು, ಎಷ್ಟೊಂದು ಹಾಡುಗಳು. ಅವ್ರಿಗೆ ಹಾಡಿರೋ ಹಾಡುಗಳೆಲ್ಲ ನನ್ನ ಹಿಟ್ ಲಿಸ್ಟ್ನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಅನ್ವರ, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂಥ ರವಿ ಸರ್ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ಈ ಜರ್ನಿ ಹೀಗೆ ಇರಲಿ, 25, 35, 45, 50 ಆಗಲಿ, ಎಲ್ಲದಕ್ಕೂ ನಾನೇ ಮ್ಯೂಸಿಕ್ ಮಾಡಲಿ.